ಎಲ್ಲರಿಗೂ ಪ್ರಸಾದ್ ಕೈ ರುಚಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇನ್ನು ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ ಎಲ್ಲರಿಗೂ ಶೇರ್ ಮಾಡಿ. ನಾನು ಇವತ್ತೊಂದು ಹೊಸ ಒಣ ಮೀನಿನ ರೆಸಿಪಿ ಮಾಡುವಂತಿದ್ದೇನೆ. ನೋಡಿ, ಒಂದು 10 ಪೀಸು ಸೊರಕೆ ಮೀನನ್ನು ತಗೊಂಡಿದ್ದೇನೆ. ಮೊದಲಿಗೆ ಮೀನನ್ನು ನೀರಲ್ಲಿ ಹಾಕಿ ಇಡಬೇಕು ಒಂದು 5 ನಿಮಿಷ, ಯಾಕೆಂದರೆ ಅದರಲ್ಲಿರುವ ಉಪ್ಪು ಎಲ್ಲ ಹೋಗಬೇಕು. ಇದಕ್ಕೆ ಬೇಕಾಗಿರುವ ಸಾಮಗ್ರಿ: ಒಂದು ಈರುಳ್ಳಿ, 2 ಟೊಮೆಟೊ, 2 ಮೆಣಸು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಇನ್ನು ಶುಂಠಿ, ಒಂದು ಕೊತ್ತಂಬರಿ ಸೊಪ್ಪು. ಇದನ್ನೀಗ ಚಂದ ತೊಳೆದು ಕಟ್ ಮಾಡುವ. ಎಲ್ಲ ತರಕಾರಿಗಳನ್ನು ಕಟ್ ಮಾಡಿದ್ದೇನೆ. ಇನ್ನು ಒಣ ಮೀನಿನ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತೇನೆ. ನಿಮಗೆ ಊಟಕ್ಕೆ ತುಂಬ ಬೇಗ ಮಾಡ್ಬೋದು. ಒಂದು 10 ನಿಮಿಷದಲ್ಲೆಲ್ಲ ಈ ರೆಸಿಪಿ ರೆಡಿ ಆಗ್ತದೆ. ಬನ್ನಿ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತೇನೆ. ಚಂದ ಇದು ಕೆಂಪಾಗಬೇಕು. ಕೆಂಪಾಗುವವರೆಗೆ ಹೀಗೆ ಮಾಡ್ತಾ ಇರಬೇಕು. ಪಾತ್ರ ಸ್ವಲ್ಪ ಇನ್ನು ಬಿಸಿಯಾಗಲಿ. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕುವ. ಸ್ವಲ್ಪ ಹಾಕಿದರೆ ಸಾಕು. ಇನ್ನು ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕುವ. ನಾನು ಕಟ್ ಮಾಡಿ ಇಟ್ಟುಕೊಂಡಂಥ ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕ್ತಿದ್ದೇನೆ. ಹಾಗೂ ಬೇವು ಸೊಪ್ಪನ್ನು ಅದಕ್ಕೆ ಹಾಕ್ತೇನೆ. ಇನ್ನು ಸ್ವಲ್ಪ ಅದು ಫ್ರೈ ಆಗಬೇಕು. ಚಂದ ಫ್ರೈ ಆಗುವಾಗೆ ಬಿಸಿ ಮಾಡುವ. ಇನ್ನು ಸ್ವಲ್ಪ ಈರುಳ್ಳಿ ಹಾಕುವ. ಸ್ವಲ್ಪ ಮೆಣಸು ಹಾಕುವ. ಇನ್ನು ಈರುಳ್ಳಿ ಹಾಕುವ. ಇದಕ್ಕೆ ಟೊಮೆಟೊ ಹಾಕುವ. ತುಂಡು ಮಾಡಿಟ್ಟಂಥ ಟೊಮೆಟೊವನ್ನು ಇದಕ್ಕೆ ಹಾಕುವ. ಹಾಕಿ ಚಂದ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಇದನ್ನು ಚಂದ ಬೇಯಿಸ್ಬೇಕು. ಈಗ ಸ್ವಲ್ಪ ಬೇಯ್ತಾ ಬಂದಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ನೀರು ಸೇರಿಸುವ, ಇಲ್ಲದ್ರೆ ಡ್ರೈ ಆಗ್ತದೆ. ಮೀನಿನಲ್ಲಿ ಉಪ್ಪು ಇರ್ತದೆ, ಇದಕ್ಕೆ ಉಪ್ಪು ಹಾಕಬೇಕು ಅಂತಿಲ್ಲ. ಮತ್ತು ರುಚಿ ಬೇಕಾದರೆ ನೋಡಿ ಉಪ್ಪು ಹಾಕ್ಬೋದು. ನಾನು ಇದಕ್ಕೆ ಈಗ ಉಪ್ಪು ಹಾಕಲಿಕ್ಕೆ ಹೋಗೋದಿಲ್ಲ. ಇದಕ್ಕೆ ಈಗ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿಯನ್ನು ಸೇರಿಸ್ತಿದ್ದೇನೆ. ಇದಕ್ಕೆ ಹಾಕಿ ಚಂದ ಈಗ ಮಿಕ್ಸ್ ಮಾಡಬೇಕು. ಚಂದ ಮಿಕ್ಸ್ ಆಗಬೇಕು. ಹೀಗೆ ಚಂದ ಮಿಕ್ಸ್ ಆಗಬೇಕು.
ಇದಕ್ಕೆ ಈಗ ಮೀನನ್ನು ಹಾಕುವ. ನಾನು ಸೊರಕೆ ಮೀನಲ್ಲಿ ಮಾಡ್ತಿದ್ದೇನೆ, ನೀವು ಯಾವುದರಲ್ಲಿ ಬೇಕಾದರೂ ಮಾಡ್ಬೋದು. ಚಂದ ಮಿಕ್ಸ್ ಮಾಡಬೇಕು. ಈಗ 10 ನಿಮಿಷದಲ್ಲಿ ರೆಡಿ ಆಗ್ತದೆ. 10 ನಿಮಿಷ ಇನ್ನು ಬೇಯಿಸಬೇಕು. ಇದಕ್ಕೆ ಸ್ವಲ್ಪ ಅರಶಿನ ಹಾಕಬೇಕು. ಒಂದು ಕಾಲು ಸ್ಪೂನು ಕೂಡ ಬೇಡ, ಸ್ವಲ್ಪ ಸಾಕು. ಈಗ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಒಣ ಮೀನಿನ ರೆಸಿಪಿ ರೆಡಿಯಾಗಿದೆ. ತುಂಬ ಸುಲಭ, ಭಾರಿ ರುಚಿ ಆಗ್ತದೆ ಊಟಕ್ಕೆ. ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಹಾಗೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಯನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಹಾಗೂ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.